ರಾಜ್ ಹೋಗಿದ್ ಕೆಲಸ ಏನಾಯ್ತು? ನಿಮ್ ಪ್ರಾಪರ್ಟಿ ಎಲ್ಲ ನನ್ನ ನಿಮ್ಮ ಹೆಸರಿಗೆ ಬಂತಾ? ಇಲ್ಲ ಊರ್ಮಿಳಾ, ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇನ್ನೂ ನನ್ನ ಆಸ್ತಿ ನನ್ನ ಹೆಸರಿಗೆ ಬರಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ದಿನ ಆಗುತ್ತೆ ಅಂತ ಅನ್ಸುತ್ತೆ. ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹೌದಾ? ಅಯ್ಯೋ ದೇವ್ರೇ, ಅದು ಪ್ರಾಬ್ಲಮ್ ಆಗೋಯ್ತಾ? ನನ್ನ ಹತ್ರ ಇದ್ದಿದ್ದ ಆಸ್ತಿನೂ ಹೊರಟೋಯ್ತಲ್ಲ. ಈಗ ನೀವಿದ್ದಿದ್ರೆ ಈ ತರ ಆಗ್ತಾನೇ ಇರ್ಲಿಲ್ಲ. ಹೌದಾ? ನಿನ್ನ ಹತ್ರ ಇದ್ದಿದ್ದ ಆಸ್ತಿ ಏನಾಯ್ತು? ಒಂದ್ ಎಕರೆ ಅಡಿಕೆ ತೋಟ ಮತ್ತೆ 5 ಲಕ್ಷ ರೂಪಾಯಿ ಕ್ಯಾಶ್ ದುಡ್ಡು ಎಲ್ಲ ಅಕೌಂಟಲ್ಲಿ ಇಟ್ಕೊಂಡಿದ್ದಲ್ಲ, ಮತ್ತೆ ಅದೇನಾಯ್ತು? ಅಯ್ಯೋ ರಾಜ್, ಏನಾಯ್ತು ಅಂತಂದ್ರೆ ನೀವೇನೋ ಊರಿಗೆ ಹೋಗ್ಬಿಟ್ವಿ, ಬರ್ಲೇ ಇಲ್ಲ. ಮೊನ್ನೆ ರಾತ್ರಿ ಅದು ಅದೇ ಜಯಮ್ಮ ಇದ್ದಾಳಲ್ಲ, ಆ ಜಯಮ್ಮ ರಕ್ತ ಏನೋ ದೆವ್ವ ಆಗ್ಬಿಟ್ಟು ಆ ಜಯಮ್ಮನ ಮೈಯಲ್ಲಿ ಸೇರ್ಕೊಂಡು ರಕ್ತ ಎಲ್ಲ ಕಾರ್ಕೊಂಡ್ಬಿಟ್ಟಿತ್ತು ನಮ್ಮ ಮನೆ ಒಳಗಡೆ. ಬಂದು ಎದುರಿಸ್ಬಿಡ್ತು ದೆವ್ವ. ನೀನು ಕೋದಂಡನ ಹತ್ರ ಕಿತ್ಕೊಂಡಿರೋ ಆಸ್ತಿ ಮತ್ತೆ ದುಡ್ಡು ಎಲ್ಲ ನನ್ನ ಸೊಸೆ ಕೈಗೆ ಕೊಟ್ಬಿಡ್ಬೇಕು ಅಂತ ಹೇಳಿ ಎದುರಿಸ್ತು ಆ ದೆವ್ವ. ಅದಕ್ಕೆ ನನಗೆ ತುಂಬಾ ಭಯ ಆಗೋಯ್ತು. ಅಯ್ಯೋ, ನನಗಂತೂ ಜೀವನೇ ಹೋದಂಗ ಆಗ್ಬಿಟ್ಟಿತ್ತು. ಒಬ್ಳೆ ಬೇರೆ ಮನೇಲಿದ್ನ, ಅಷ್ಟು ದೊಡ್ಡ ಮನೇಲಿ ಭಯ ಆಗ್ಬಿಟ್ಟಿತ್ತು. ಅದು ಅಲ್ಲದೆ ಈ ಮನೆಗೆ ಬಂದು ಸ್ವಲ್ಪ ದಿನನೇ ಆಗಿರೋದು. ಯಾರಿಗೆ ತಾನೇ ಭಯ ಆಗಲ್ಲ ಹೇಳ್ರಿ? ಆ ತರ ದೆವ್ವ ಬಂದಿರೋ ತರ ಎದುರಿಸಿದ್ರೆ. ಏನು ದೆವ್ವ ಬಂದಿತ್ತಾ? ಹೌದು ರಾಜ್, ಜಯಮ್ಮನ ಮೈಯಲ್ಲಿ ಏನೋ ಅದೇ ಕೋದಂಡ ಇದಾರಲ್ಲ, ಕೋದಂಡವ್ರ ಅವ್ರ ಅಮ್ಮ ಬಂದ್ಬಿಟ್ಟಿದ್ರು. ನನ್ನ ಮಗುಗೆ ಮೋಸ ಮಾಡ್ತೀಯೇನೆ, ನನ್ನ ಮಗುನ ಆಸ್ತಿ ಎಲ್ಲ ಕೊಟ್ಬಿಡ್ಬೇಕು ದುಡ್ಡು ಎಲ್ಲ ಅಂತ ಹೇಳಿ ತುಂಬಾ ಎದುರಿಸ್ಬಿಟ್ರು. ಅದಕ್ಕೆ ನನಗೆ ಭಯ ಆಯ್ತು. ಬೆಳಗ್ಗೆನೇನೆ ದುಡ್ಡೆಲ್ಲ ಬಿಡಿಸ್ಕೊಂಡು ಆಸ್ತಿ ಪತ್ರ ಎಲ್ಲ ಅವರಿಗೆ ಕೊಟ್ಟು ಬಂದ್ಬಿಟ್ಟೆ ರಾಜ್. ಹೌದಾ? ಹಂಗೆಲ್ಲ ಆಗೋಯ್ತಾ? ಅಯ್ಯೋ ದೇವ್ರೇ, ಹಂಗಾದ್ರೆ ನೀನ್ ಎಲ್ಲ ಕೊಟ್ಬಿಟ್ಟ ದುಡ್ಡು ಆಸ್ತಿ ಎಲ್ಲನಾ? ಮತ್ತಿನ್ನೇನ್ ಮಾಡ್ಲಿ ರಾಜ್, ಕೊಟ್ಬಿಟ್ಟೆ. ಹೋಗ್ಲಿ ಬಿಡಿ, ಅದು ಹೋದ್ರೆ ಹೋಗ್ಲಿ, ನಿಮ್ಮ ಆಸ್ತಿನೇ ಐತಲ್ಲ ನಮಗೆ, ಅದ್ರಲ್ಲೇ ಜೀವನ ಮಾಡೋದು ಆಯ್ತು ಬಿಡು. ಹಂಗಲ್ಲ ಊರ್ಮಿಳಾ, ಅದು ಆಸ್ತಿ ಏನೋ ಪ್ರಾಬ್ಲಮ್ ಆಗೈತೆ. ನಮ್ಮ ಅಣ್ಣ ತಮ್ಮಗಳೆಲ್ಲರೂ ಕೋರ್ಟ್ನಾಗ ಕೇಸ್ ಹಾಕಿದ್ದಾರೆ. ಅದರಲ್ಲಿ ನಮಗೂ ಪಾಲ್ ಬರಬೇಕು ಅಂತನ. ಅದರಲ್ಲಿ ಬರೋವಷ್ಟರಲ್ಲಿ ಎಷ್ಟು ದಿನ ಆಗುತ್ತೋ ಏನೋ, ಕೊನೆಗೆ ಎಷ್ಟು ಸಿಗುತ್ತೋ ಏನೋ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ರ ರಾಜ್? ನಿಮ್ದು ಅಷ್ಟೊಂದು 10 ಎಕರೆ ಏನೋ ಅಡಿಕೆ ತೋಟ, ಆಮೇಲೆ ಏನೋ ಒಡವೆ ದುಡ್ಡು ಎಲ್ಲ ಐತೆ ಅಂತ ಹೇಳ್ತಾ ಇದ್ರಿ ನಿಮ್ಮ ಅಪ್ಪನ ಹೆಸರಿನಲ್ಲಿ. ನಮ್ಮ ಅಪ್ಪನ ಹೆಸರಲ್ಲಿ ಇದೆ ಊರ್ಮಿಳಾ, ಆದರೆ ಅದೆಲ್ಲ ನನ್ನ ಕೈಗೆ ಬರಲ್ಲ. ನಮ್ಮ ಅಣ್ಣವ್ರು ಇಬ್ಬರಿದ್ದಾರೆ, ಆಮೇಲೆ ನಮ್ಮ ಚಿಕ್ಕಪ್ಪ ಒಬ್ಬಿದ್ದಾನೆ. ಅವ್ರಿಗೂ ಎಲ್ಲರಿಗೂ ಭಾಗ ಬೇಕು ಅಂತೇಳಿ ಅವರೆಲ್ಲ ಕೋರ್ಟ್ನಾಗೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಅದೇ ದೊಡ್ಡ ಸಮಸ್ಯೆ ಆಗಿರೋದು ಈಗ. ಹೆಂಗೋ ಕಾರು ಪೂರ್ತಿನ ಊರಕ್ಕೆ ಬಂದ್ಮೇಲೆ ಪೆಟ್ರೋಲ್ ಖಾಲಿ ಆಗೈತಿ. ಅಲ್ಲೆಲ್ಲಾದ್ರೂ ಮಧ್ಯದಾಗೆ ಏನಾದ್ರೂ ಪೆಟ್ರೋಲ್ ಖಾಲಿ ಆಗಿದ್ರೆ ನಾವು ನಡ್ಕೊಂಡೆ ಬರ್ಬೇಕಾಗೋದು. ಈಟದ್ನಾಗ ಯಾತು ಸಿಗ್ತಾನೂ ಇರ್ಲಿಲ್ಲ. ಬಿಡತ್ಲಾಗೆ ಹಂಗಾತ್ಲಾಗೆ ಊರಕ್ಕೆ ಬಂದಿದೀವಲ್ಲ ಸದ್ಯ. ಮಂಟಕ್ಕೆ ಹೋಗೋದೇನು, ಹೋಗ್ಬೋದು. ಹೂ ಕಣಿಲ್ಲ ಸ್ಮಕ್ಕ, ನನಗೂ ಅದೇ ಸಮಾಧಾನ. ಊರಕ್ಕಾದ್ರೂ ಬಂದಿದೀವಲ್ಲ, ಏನ್ ಮಂಟಕ್ಕೆ ಹೋಗೋದೇನು ಬಿಡು, ನಡ್ಕೊಂಡೆ ಹೋಗ್ಬೋದು. ಊರ್ಮಿಳಾ, ಅಲ್ಲೋಡಲ್ಲಿ ಯಾರು ಬರ್ತಾ ಇದ್ದಾರೆ? ಅಯ್ಯೋ, ಇದೇನಿದು? ಇವರು ಜಯಕ್ಕ ಇದ್ದಂಗಿದ್ದಾರೆ. ಅವರೆಲ್ಲ ಭಾಗ್ಯಮ್ಮ ಲಸ್ಮಕ್ಕ ಅವರೇ ತಾನೇ? ಹೌದು ಊರ್ಮಿಳಾ, ಇದೇನಿದು ಈ ತರ ಎಲ್ಲ ಡ್ರೆಸ್ ಮಾಡ್ಕೊಂಡಿದ್ದಾರೆ? ಒಳ್ಳೆ ಸಿಟಿ ಹುಡುಗಿರ್ ತರ ಇದ್ದಾರೆ. ಇವರೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಎಲ್ಲೋಗಿದ್ರು ಹಿಂಗ್ ರೆಡಿ ಆಗ್ಬಿಟ್ಟು? ಅಲ್ಲ, ಹಳ್ಳಿ ಹೆಂಗಸರು ಈ ತರ ಡ್ರೆಸ್ ಎಲ್ಲ ಹಾಕೊಂತಾರೆ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲಪ್ಪ. ಏನೇ ಅಮ್ಮಣ್ಣಿ, ಊರ್ಮಿಳ, ಏನ್ ಹಂಗ್ ಬಾಯ್ ತೆರ್ಕೊಂಡ್ ನೋಡ್ತಾ ಇದ್ಯಾ? ನಮ್ಮನ್ನ ನೋಡಿ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ಮತ್ತೀಗ ನಾವು ಇಲ್ಲ ಆಸಿ ಬಂದಿದ್ದು. ಏನ್ ಸಮಾಚಾರ? ಯಾಕೆ ಬಂದ್ರೆ ಇಲ್ಲಿಗೆ? ನಾವೇನು ನಿಮ್ಮ ಅಂತಕ್ ಬರ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಕಾರ್ನಾಗೆ ನಾವು ಪಾರ್ಟಿ ಮಾಡಕ್ ಹೋಗಿದ್ವಿ. ಏನ್ ಮಾಡ್ತೀಯಾ, ಅಲ್ಲಿ ಊರು ಬಸ್ ಸ್ಟ್ಯಾಂಡ್ ಇಂದ ಬರ್ತಿದಂಗೆನೆ ಕಾರ್ನಾಗೆ ಪೆಟ್ರೋಲ್ ಖಾಲಿ ಆಯ್ತು. ಅದಕ್ಕೆ ಅಲ್ಲಿಂದನ ನಡ್ಕೊಂಡು ಮಂತಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ನೀನ್ ನಿಂತಿದ್ದಲ್ಲ, ಅದಕ್ಕೆ ನಿನ್ನ ಮಾತಾಡ್ಸೋಣ ಅಂತ ಬಂದ್ವಿ ಅಷ್ಟೇನೆ. ಏನು ಪಾರ್ಟಿನ? ನೀವಾ? ಅಲ್ಲ, ನೀವೇ ಯಾಕೆ ಪಾರ್ಟಿ ಮಾಡಕ್ ಹೋಗಿದ್ರಿ? ಯಾಕೆಂದ್ರೆ ನೀನು ಕಿತ್ಕೊಂಡಿದ್ದಲ್ಲ ನನ್ನ ಗಂಡಂತಾಗೆಲ್ಲ ಬರ್ಸ್ಕೊಂಡು ದುಡ್ಡೆಲ್ಲ ಇಸ್ಕೊಂಡಿದ್ದಲ್ಲ, ಅದೆಲ್ಲನ ವಾಪಸ್ ತಂದು ಕೊಟ್ಟಲ್ಲ. ಆ ಖುಷಿಗೆ ನಾನು ಇವ್ರಿಗೆಲ್ಲರಿಗೂ ಪಾರ್ಟಿ ಕೊಡ್ಸಕ್ಕೆ ಕರ್ಕೊಂಡು ಹೋಗಿದ್ದೆ. ಹೆಂಗಿದೆ ನಮ್ ಡ್ರೆಸ್? ನೀನು ಒಬ್ಳೆ ಇಂಥ ಡ್ರೆಸ್ ಹಾಕೊಂಬೋದು ಅಂತ ತಿಳ್ಕೊಂಡಿದ್ದೇನು? ನಮ್ ತಗೋ ಇದಾವೆ. ನಾವು ನಿನಗಿನ್ನ ಚೆನ್ನಾಗಿ ರೆಡಿ ಆಗದ ಕಲ್ತಿದ್ದೀವಿ. ಅಯ್ಯೋ, ಅದಕ್ಕೇನು ಬರೀ ಡ್ರೆಸ್ ಹಾಕೊಂಡ್ರೆ ಸಾಕ? ಇಂಗ್ಲಿಷ್ ಗೊತ್ತಿರ್ಬೇಕಲ್ಲ. ಇಂಗ್ಲಿಷ್ನಾಗೆ ಮಾತಾಡಕ್ ಬರುತ್ತಾ ನಿಮ್ಗೆ? 56 ಅಕ್ಷರ ಇರೋ ಕನ್ನಡನೇ ಬರೆಯೋದು ಓದೋದು ಕಲ್ತಿದೀವಿ ಅಂತ ಅಂದ್ಮೇಲೆ 26 ಅಕ್ಷರ ಇರೋ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂದ್ಕೊಂಡಿದ್ಯೇನು? ಅದನ್ನು ಮಾತಾಡ್ತೀವಿ. ಹಳ್ಳಿ ಹೆಂಗಸರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತನ ತೋರಿಸ್ತೀವಿ ಕಣಿ ಅಮ್ಮಣ್ಣಿ. ನಿನ್ಗೊಬ್ಳಿಗೆ ಎಲ್ಲ ಇಂಗ್ಲಿಷ್ ಮಾತಾಡಕ್ ಬರೋದು. ನಮ್ ಜಯಮ್ಮನು ಮಾತಾಡ್ತಾಳೆ. ಜಯಮ್ಮ, ಒಂದೆರಡು ಡೈಲಾಗ್ ಬಿಡೆ ನೋಡೋಣ ಅವಳಿಗೆ. ಬಾನು, ಇವರು ಏನೋ ಮಾತಾಡ್ಕೊಂಡು ನಿಂತೇವ್ರೆ, ನನ್ನ ಕೈ ನಿಂತ್ಕಮಕ್ಕಾಗಲ್ಲಮ್ಮ, ನಾನು ಹೋಗ್ತೀನಮ್ಮ ಅಂತಕ್ಕೆ. ಸರಿ ಆಯ್ತು, ಹೋಗಿ ಗುಂಡನಾಕ. ನಿಮ್ದು ಜಾಸ್ತಿ ಹೊತ್ತು ನಿಂತಿರಕ್ಕೆ ಆಗಲ್ಲ. ಹೋಗಿ ನೀವು. ಮಕ್ಕ, ನಾನು ಮಂತಕ್ಕೆ ಹೋಗ್ತೀನಿ ಕಣ್ರಿ. ಸರಿ ಆಯ್ತು, ಹೋಗ್ ಗುಂಡಜ್ಜಿ ಹೋಗು. ಏಯ್ ಊರ್ಮಿಳಾ, ಐ ಆಮ್ ಜಯಮ್ಮ. ಐ ಆಮ್ ಡೂ ಪಾರ್ಟಿ ತಂದೂರಿ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ 65 ಬಿರಿಯಾನಿ, ಇನ್ನು ಜಾಸ್ತಿ ಚಿಕನ್ ತಿಂದಿಂಗ್ ಪಾರ್ಟಿ ಮಾಡಿಂಗ್. ಜಯಮ್ಮನ ಇಂಗ್ಲಿಷ್ ಸೂಪರ್ ಕಣೆ ಜಯಮ್ಮ, ಸೂಪರ್. ನಾವು ಈ ಜಯಮ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ಯೆ ಊರ್ಮಿ? ನಿನ್ಗೆ ಇನ್ನೊಂದ್ ಸತ್ಯ ಗೊತ್ತಾ?
ಏನದು ಸುಮ್ನೆ ಹೋಗ್ರಿ ತಲೆ ತಿನ್ಬೇಡ್ರಿ ನಿಮ್ಮ ಆಸ್ತಿ ನಿಮ್ ದುಡ್ಡು ನಿಮ್ ಕೈಗೆ ಸಿಕ್ಕೈತೆ ತಾನೆ ಸಿಕ್ಕೈತಮ್ಮ ಸಿಕ್ಕೈತೆ ಅದಕ್ಕೆ ಯಾರ ಕಾರಣ ಹೇಳು ಯಾರು ನಿಮ್ಮ ಅತ್ತೆ ತಾನೆ ಅಯ್ಯಮ್ಮನೆ ದೆವ್ವಾಗ ಬಂದು ನಿನ್ ಮೈಯ ಸೇರ್ಕೊಂಡು ರಕ್ತ ಕಾರ್ಕೊಂಡು ನನ್ನ ಎದುರಿಸಿ ನಿನಗೆ ಕೊಡಂಗ್ ಮಾಡಿದ್ದು ಅಲ್ಲ ನಮ್ಮ ಅತ್ತೆ ದೆವ್ವಾಗ ಬಂದಿರೋದು ನಿಜ ಅನ್ಕೊಂಡಿದ್ದ ನೀನು ಮಂಕ್ ಮೋದೇವಿ ನೀನು ದಡ್ಡ ಮುಂಡೆ ಏನ್ ಹೇಳ್ತಾ ಇದ್ಯಾ ನೀನು ಅಂದ್ರೆ ದೆವ್ವ ಗಿವ್ವ ಏನು ಬಂದಿರ್ಲಿಲ್ವಾ ದೆವ್ವ ಇಲ್ಲ ಪೀಡೆ ಇಲ್ಲ ಪಿಶಾಚಿ ಇಲ್ಲ ಸುಮ್ನೆ ನಿನ್ನ ಎದರಿಸಿ ನಮ್ದು ಅಡಕೆ ತೋಟ ಮತ್ತೆ ನನ್ನ ಗಂಡನ ಹತ್ರ ಕಿತ್ಕೊಂಡಿದ್ ದುಡ್ಡು ಎಲ್ಲನ ವಾಪಸ್ ಇಸ್ಕಮಕ್ಕೆ ನಾವ್ ಆಡಿದ್ ನಾಟಕ ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ನಮ್ ಲಸ್ಮಕ್ಕನ ಇಂತ ಐಡಿಯಾ ಕೊಟ್ಟಿದ್ದು ಗೊತ್ತಾ ಅದಕ್ಕೆ ಮತ್ತೀಗ ನಾನು ಇವ್ರೆಲ್ಲರಿಗೂ ಪಾರ್ಟಿ ಕೊಡ್ಸಿರೋದು ನಿನ್ನ ಹತ್ರ ಇರೋ ದುಡ್ಡು ಕಿತ್ಕೊಂಬದಕ್ಕೆ ಇವರೆಲ್ಲರೂ ಸಹಾಯ ಮಾಡಿದ್ದಾರೆ ಅದಕ್ಕೆ ಇವ್ರಿಗೆಲ್ಲರಿಗೂ ಪಾರ್ಟಿ ಕೊಡ್ಸಿದೀನಿ ಇನ್ನೇನಕ್ಕೆ ಪಾರ್ಟಿ ಕೊಡ್ಸಿರೋದು ಅನ್ಕೊಂಡಿದ್ದೆ ಏನು ದೆವ್ವ ಗಿವ್ವ ಏನು ಬಂದಿರ್ಲಿಲ್ವಾ ಮತ್ತೆ ರಕ್ತ ಎಲ್ಲ ಬಿದ್ದಿತ್ತು ಅಲ್ಲಿ ನಮ್ಮ ಮನೆ ಒಳಗಡೆ ಅದೆಲ್ಲ ಹೆಂಗೆ ಅಯ್ಯೋ ಊರ್ಮಿಳ ಅದೆಲ್ಲ ನಮ್ದು ಲಕ್ಷ್ಮಿ ಹಾಕೋದು ಐಡಿಯಾ ನಿಂದು ಹೆದರ್ಸ್ಲಿಕ್ಕೆ ಆ ತರ ರಕ್ತ ಎಲ್ಲ ಚೆಲ್ಲಿದ್ದು ನಾವೇ ರಕ್ತ ತಂದು ಕೊಟ್ಟಿದ್ದು ನಾನೇ ಅದು ಮನುಷ್ಯ ರಕ್ತ ಅಲ್ಲ ಕೋಳಿ ರಕ್ತ ನಮ್ದು ಮಹವಾರ್ದು ಕೋಳಿ ಅಂಗಡಿ ಇದೆ ಅಲ್ಲಿ ರಕ್ತನ ಹಿಡ್ಕೊಂಡ್ ಬಂದಿದೆ ಒಂದು ಬಾಟ್ಲಿಲಿ ಕೋಳಿ ರಕ್ತನ ಅಯ್ಯೋ ಊರ್ಮಿಳ ಅಲ್ಲ ಆ ರಕ್ತ ನೀನ್ ನೋಡಕ್ ಆಗ್ತಿರ್ಲಿಲ್ವಾ ಅದು ಏನ್ ರಕ್ತ ಏನ್ ಕತೆ ಯಾರು ಹಾಕಿರೋದು ಅಂತನ ರಕ್ತ ಬಿದ್ದಿರೋದ್ ನೋಡಿ ಎದ್ರಕೊಂಡ್ಬಿಟ್ಟ ನೀನು ಅಲ್ಲ ರಾಜ್ ಅಷ್ಟೊಂದು ಕತ್ಲೊತ್ನಾಗೆ ನಮ್ಮ ಮನೆ ಒಳಗಡೆ ಬಾಗ್ಲಲ್ಲೆಲ್ಲ ರಕ್ತ ಸುರಿದಿದ್ರೆ ಆವಾಗ ನಾನು ಅದು ಯಾವ ರಕ್ತ ಏನು ಅಂತ ಹೇಳಿ ಚೆಕ್ ಮಾಡ್ಕೊಂಡು ಕುತ್ಕೊಂಬನ ನನಗೆ ಭಯ ಆಯ್ತು ಅದು ಅಲ್ಲದೆ ಬಾಗ್ಲು ತಕೊಂಡು ಈ ಜಯಮ್ಮ ಬೇರೆ ದೆವ್ವ ಬಂದಿರೋ ತರನ ಎದುರಿಸ್ಬಿಟ್ಲಲ್ಲ ಅದಕ್ಕೆ ನನಗೆ ನಿಜವಾಗ್ಲೂ ದೆವ್ವನೇ ಇರ್ಬೇಕು ಹೇಳು ಅಂತ ಹೇಳಿ ಎದ್ರಕೊಂಡ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ ಅಯ್ಯಯ್ಯೋ ಹೆಂಗೆ ಯಾಮಾರಿಸ್ಬಿಟ್ಲು ಈ ಜಯಮ್ಮ ನನ್ನ ಈ ತರ ನಾಟಕ ಮಾಡಿ ಎದುರಿಸಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆನಾ ನಮಗೆ ಯಾಕಾಗ್ಬೇಕು ನಾವೇನು ನಾಚಿಕೆ ಆಗಂತ ಕೆಲಸ ಮಾಡಿಲ್ಲ ನಿನ್ನಂಗೆ ಕಂಡಾರ ಮನೆ ಹಾಳು ಮಾಡಿ ಇನ್ನೊಬ್ರು ಆಸ್ತಿ ಕಿತ್ಕೊಂಡಿಲ್ಲ ನಾವು ನಮ್ಮ ಆಸ್ತಿನ ನಾವು ನಮ್ಮ ಆಸ್ತಿ ನಮ್ಮ ದುಡ್ಡನ್ನ ನಾವು ಉಪಾಯ ಮಾಡಿ ಕಿತ್ಕೊಂಡಿದೀವಿ ಅಷ್ಟೇನೆ ಅದು ನಮ್ಮ ಬುದ್ಧಿವಂತಿಕೆ ನಿನ್ಗೇನು ಮೋಸ ಮಾಡಿಲ್ಲ ಮೋಸ ಅಲ್ಲದೆ ಇನ್ನೇನು ದೆವ್ವ ಬಂದೈತಿ ಅಂತ ಹೇಳಿ ನಾಟಕ ಮಾಡ್ಕೊಂಡು ಅಂತಾಗಿರೋ ದುಡ್ಡು ಆಮೇಲೆ ಆಸ್ತಿ ಪತ್ರ ಎಲ್ಲ ನಾ ಇಸ್ಕೊಂಡ್ಬಿಟ್ರಲ್ಲ ಎದುರಿಸಿ ಮತ್ತೆ ನೀನು ಸುಮ್ನೆ ಕೇಳಿದ್ರೆ ಕೊಡ್ತಿರ್ಲಿಲ್ವಲ್ಲಮ್ಮ ಪಾಪ ಜಯಮ್ಮನ ಗಂಡಗೆ ಇಲ್ದೇ ಇರಲ್ಲ ತಳಕು ಬಳಕು ತೋರಿಸಿ ಆಸ್ತಿನೆಲ್ಲ ಬರೆಸ್ಕೊಂಡು ದುಡ್ಡೆಲ್ಲ ಇಸ್ಕೊಂಡಿದ್ದಲ್ಲ ಅದಕ್ಕೆ ಮತ್ತೀಗ ನೀನು ಬೇರೆ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೇಳಿ ಎದುರಿಸಿದ್ದಲ್ಲ ನಿನ್ನ ಪೊಲೀಸ್ನವ್ರಿಗೆ ಹೇಳಿದ್ರೆ ಏನು ಪ್ರಯತ್ನ ಇಲ್ಲ ನಾವೇ ಏನಾದ್ರೂ ಒಂದು ಉಪಾಯ ಮಾಡ್ಬೇಕು ಅಂತ ಹೇಳಿ ಹಿಂಗೆ ಐಡಿಯಾ ಮಾಡಿದ್ವಿ ಇದಕ್ಕೆಲ್ಲ ನೀನ ಕಾರಣ ಐತೆ ಕಣೆ ನಿನಗೆ ಲಸ್ಮಕ್ಕ ನೋಡ್ತಾ ಇರು ನಿಮ್ಗೆ ಏನ್ ಮಾಡ್ತೀವಿ ಅಂತಾನ ಏನು ಲಸ್ಮಕ್ಕೋಗಿ ಎದುರಿಸ್ತಾ ಇದೀಯಾ ಏನು ಮಾಡಕ್ಕಾಗಲ್ಲ ನಿನ್ ಕೈಯಾಗೆ ನೀವು ಅಷ್ಟಾರ್ಗು ನಿಮ್ ನಾಲ್ಕು ಸರಿಯಾಗಿ ಮಾಡ್ತೀನಿ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತಾನೆ ನನಗೆ ಮೋಸ ಮಾಡ್ತೀರಾ ಎದ್ರಿಕೆ ಬಿಡ್ತೀವ ನೀನ್ ಹಿಂಗೆ ಎದುರಿಸ್ಬಿಟ್ರೆ ಇಷ್ಟ ದಿನ ಅಂತೂ ನನ್ನ ಗಂಡ ನಿನ್ನಿಂದ ಬಿದ್ದೇವನೆ ಅಂತ ಹೇಳಿ ನನ್ನ ಗಂಡನ ಹೆಂಗಾದ್ರೂ ಮಾಡಿ ನಿನ್ನಿಂದ ಬಿಡಿಸ್ಕೋಬೇಕು ಅಂತ ಹೇಳಿ ಎದ್ರಕೊಂಡು ಜೀವನ ಮಾಡ್ತಿದ್ದೆ ಇನ್ಮೇಲೆ ಎದ್ರಿಕೆ ಮಲ್ಲ ನನ್ನ ಗಂಡನು ನನ್ನೋನೆ ನಮ್ಮ ಆಸ್ತಿ ನಮ್ಮ ದುಡ್ಡು ನನ್ನ ಕೈಗೆ ಸೇರೈತಿ ಇನ್ಮೇಲೆ ನಾವ್ಯಾಕೆ ನಿಮಗೆ ಎದ್ರಿಕೆ ಬೇಕು ಅಮ್ಮಣ್ಣಿ ಹುಷಾರಾಗಿರು ಮದುವೆ ಆಗಿದ್ಯಾ ಅವನ ಜೊತೆಗಾದ್ರೂ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಜೀವನ ಮಾಡೋದ್ ಕಲ್ತ್ಕ ನಮ್ಮ ತಂಟಿಗೆ ಏನಾದ್ರು ಬಂದ್ರೆ ಅಷ್ಟೇನೆ ನಿನಗೆ ಉಳಿಗಾಲ ಇರಲ್ಲ ಆಯ್ತು ಯಾರಿಗೆ ಉಳಿಗಾಲ ಇರುತ್ತೋ ಯಾರಿಗೆ ಉಳಿಗಾಲ ಇರಲ್ವೋ ಅಂತ ಹೇಳಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಸುಮ್ನೆ ಹೋಗ್ರಿ ಬನ್ನಿ ರಾಜ್ ನಾವು ಒಳಗಡೆ ಹೋಗೋಣ ಇವ್ರ ಹತ್ರ ಏನ್ ಮಾತು ಇವ್ರನ್ನ ಆಮೇಲೆ ವಿಚಾರಿಸ್ಕೊಂಬನ ನೋಡ್ದಿನಿ ಲಸ್ಮಕ್ಕ ಎಷ್ಟು ದಿಮಾಕ್ ಐತೆ ಅವಳಿಗೆ ಅಲ್ಲ ಇವಳು ಮಾಡಿರೋದ್ ಮೋಸ ಅಲ್ಲ ನಾವ್ ಮಾಡಿರೋದ್ ಮೋಸ ಅಂತೆ ಇವಳು ನಮ್ಗೆ ಧಮ್ಕಿ ಆಗ್ತಾ ಇದ್ದಾಳೆ ನಮ್ಮನ್ನ ಏನೋ ಮಾಡ್ತಾಳಂತೆ ಅದೇನ್ ಮಾಡ್ತಾಳೋ ಮಾಡ್ಲಿ ಅವಳ ಕೈಗೆ ಏನು ಮಾಡಕ್ಕಾಗಲ್ಲ ನಡಿಯ ಜಯಮ್ಮ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಮಾತಕ್ ಹೋಗೋಣ ಸರಿ ಆಯ್ತು ಬಾರಿ ಬಗ್ಗೆ ಹೋಗೋಣ ಇದ್ಯಾಕೆ ಮಕ್ಕ ಸಪ್ಪಗ್ ಮಾಡ್ಕೊಂಡೆ ಅದು ಹೊಟ್ಟೆಗೆಲ್ಲ ಯಾಕೆ ಗುಡ ನಂಗೆ ಆಗ್ತೈತಿ ಕಣೆ ಅಯ್ಯೋ ನೀರ್ ಕಡೆಗೆ ಹೋಗ್ಬೇಕು ಹೋಗ್ತೀನಿ ಕಣೆ ನಾನು ಮೊದ್ಲು ಅಯ್ಯಪ್ಪ ನಾನು ಹೇಳ್ದೆ ತಾನೆ ತಂದೂರಿ ಚಿಕನ್ ಒಬ್ಳೆ ತಿನ್ಬೇಡ ಕಣಿ ಅಷ್ಟೊಂದ ಬೇದ್ಗಿದ್ದಿ ಆದಾತು ಅಂತಾನ ನನಗೇನು ಆಗಲ್ಲ ಅಂತಂದೆ ಈಗ ನೋಡು ಬೇದಿ ಕಿತ್ಕೊಂಡಿರ್ಬೇಕೇನು ಹೋಗ್ ಜಲ್ದು ಆಮೇಲೆ ಇಲ್ಲೇ ಉದ್ರಿಸ್ಬಿಟ್ಟಿಯ ಗಬ್ಬು ಆಸ್ನಿ ಹೋಗು ಅದು ತುಂಬಾ ಬಾ ಭಾಗ್ಯಂಡೆ ಹೋಗಿ ಭಾಗ್ಯಮ್ಮ ನೋಡ್ದಾರೆಲ್ಲ ನನ್ನ ಹೋಗ್ತಾರೆ ಇದ್ಯಾಕಿ ಭಾಗ್ಯಮ್ಮ ಹಿಂಗ್ ಊಸ್ ಬಿಡ್ಕೊಂಡು ಓಡೋಗ್ತಾ ಇದ್ದಾಳೆ ಅಂತಾನ ಓಡು ಜಲ್ದು